ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಹೇಳ್ತಾ. ಸೊ ಹಳೆ ಬ್ಲಾಗ್ ಅಲ್ಲಿ ಫ್ರೆಂಡ್ ಮನೆಗೆ ಬಂದು ಸ್ಟೇ ಆಗಿದ್ವಿ. ಸೊ ನಿಮಗೆ ಹಳೆ ಬ್ಲಾಗ್ ಅಲ್ಲಿ ತಿಳಿಸಿದ್ದೆ ಇಲ್ಲೇ ಸ್ಟೇ ಆಗಿದ್ದೀವಿ. ನಾಳೆ ಕೆಲವು ಪ್ಲೇಸ್ ವಿಸಿಟ್ ಮಾಡ್ತೀವಿ ಅಂತ. ಸೊ ಇವತ್ತು ಕೆಲವು ಪ್ಲೇಸ್ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಎಲ್ಲಿ ಏನು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ರೆಡಿ ಆಗಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹೊರಡ್ತೀವಿ ಆ್ಯಂಡ್ ಹೋಗ್ತಾ ಎಲ್ಲಿಗೆ ಏನು ಅಂತ ನಿಮ್ಗೆ ತಿಳಿಸ್ತೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹೊರಡಬೇಕು ಆ್ಯಂಡ್ RX ಗಾಡಿ ಓಡಿಸಿರಲ್ಲ ಒಂದ್ಸಲಿನೂ. ಸೊ ಇಲ್ಲಿ RX ಇದೆ ನಮ್ಮ ನಿರ್ಮಿತ ಒಂದು ತಮ್ಮಂದು, ಅದು ಓಡಿಸೋಣ ಅಂತ. ಈಗ ಚಿರಂತನ ಹೋಗೋಣ. ಅವನು ಬಂದ ತಕ್ಷಣ ನಾವೊಂದು ರೌಂಡ್ ಓಡಿಸ್ತೀನಿ. ಶಿ ಡ್ರಿಂಕ್ಸ್ ಮೋರ್ ದ್ಯಾನ್ ಮೀ ಅಂತ ಹಾಕ್ಸೋಣ ಗಾಡಿಗೆ. ಫೈನಲಿ ಇವಾಗ ಹೊರಡ್ತಾ ಇದ್ದೀವಿ. ಆಂಟಿ ಬಾಯ್ ಹೇಳಿ ಹೋಗೋಣ. ಸೊ ಎಲ್ಲ ರೆಡಿ ಆಗವ್ರೆ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ವಿ. ನಮ್ಮ ನೆಕ್ಸ್ಟ್ ಪ್ಲಾನ್ ಬಂದು ಕುಶಾಲನಗರ ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡೋಣ ಅಂತ. ಸೊ ನಾನು ಒಂದ್ಸಲ ನೋಡಿಲ್ಲ ಅದನ್ನ. ಸೊ ನೋಡ್ಕೊಂಡು ಹೋಗೋಣ ಅಂತ. ಸೊ ಹೋಗೋಣ ಆ್ಯಂಡ್ ಆನ್ ಹೋಗ್ತಾ ಸಿಗ್ತೀನಿ ನಿಮಗೆ. ಸೊ ಈಗ ಬಸ್ ಬಂದ ತಕ್ಷಣ ಬಸ್ ಹತ್ಕೊಂಡು ಕುಶಾಲನಗರಕ್ಕೆ ಹೋಗಿ ಅಲ್ಲಿ ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡೋದು. ಸೊ ಹೋಗೋಣ ಆ್ಯಂಡ್ ಕುಶಾಲನಗರ ನೋಡ್ಕೊಂಬರೋಣ ಬನ್ನಿ. ಫೈನಲಿ ಬಸ್ ಬಂತು, ಇವಾಗ ಹೊರಡ್ತಾ ಇದ್ದೀವಿ. ನೋಡಿ, ಇವರು ಇಬ್ರು ಫುಲ್ ಡೀಪ್ ಆಗಿ ಏನೋ ಡಿಸ್ಕಸ್ ಮಾಡ್ತಾ ಇದಾರೆ. ಪರ್ಸನಲ್ ವಿಷಯ ಏನು ಅಂತ ಗೊತ್ತಿಲ್ಲ. ಕಮೆಂಟ್ ಹಾಕಿ ಏನಂತ ರಿಜಿಸ್ಟ್ರೇಷನ್ ಪ್ರಾಸೆಸ್ ಏನೋ ಹುಡುಕ್ತಾ ಇದಾರೆ ಈ ದಾರದಲ್ಲಿ. ಕಮೆಂಟ್ ಮಾಡಿ. ಎಲ್ಲರೂ ರೋಡಲ್ಲಿ ಹೋಗ್ತಾರೆ. ಹುಡುಗಿಗೆ ಹಾಯ್ ಮಾಡಿದ್ರು. ಫೈನಲಿ ಕುಶಾಲನಗರ ಬಂದು ರೀಚ್ ಆಗಿದ್ದೀವಿ ಈಗ. ಸೊ ಎಲ್ಲ ಫ್ರೆಂಡ್ಸು ಬಂದಿಲ್ಲ. ಕೆಲವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂತ ಅವರು ರಿಟರ್ನ್ ಹೋದ್ರು. ಕೆಲವ್ರು ಮಾತ್ರ ಬಂದಿರೋದು. ಆ್ಯಂಡ್ ಇವಾಗ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡ್ತಿರೋದು ಬಂದು ನಿಸರ್ಗಧಾಮ. ಸೊ ಅದನ್ನು ನೋಡಿಲ್ಲ ನಾನು. ಹೋಗೋಣ ಆ್ಯಂಡ್ ಅದನ್ನು ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಆನ್ ದ ವೇ ನಿಸರ್ಗಧಾಮಕ್ಕೆ ಹೋಗಿ ಅಲ್ಲೇ ಡೈರೆಕ್ಟ್ ನಿಮ್ಗೆ ಸಿಗ್ತೀನಿ. ನೋಡು, ನಮ್ಮ ಅಕ್ಕ ಕೆಲಸ ಇಲ್ದೇ ಮನೇಲಿ ಮಲ್ಗೋಳೆ. ಅದಕ್ಕೆ ಬಂದವನೇ. ಪರ್ ರೇಟ್ 20 ರೂಪೀಸ್ ಅಂತೆ. ಸೊ ಆಟೋದಲ್ಲೇ ಹೋಗೋಣ ಅಂತ. ಸೊ ಆಟೋಲ್ಲೇ ಹೋಗ್ತಿದ್ವಿ. ಎರಡು ಆಟೋಲ್ಲಿ ಹೋಗೋಣ. ಆಮೇಲೆ ಹೋಗ್ತಾ ಇರ್ತೀನಿ. ಫೈನಲಿ ಬಂದು ರೀಚ್ ಆಗಿದ್ದೀವಿ ನಿಸರ್ಗಧಾಮನ. ಓಕೆ ಓಕೆ. ಸೊ ಏನೋ ಆಫರ್ ಸೀಸನ್ಗೆ ಚಾಕ್ಲೇಟ್ಸು. ಸೊ ಬರುವಾಗ ಬನ್ನಿ ಅಂತ ಹೇಳ್ತಿದ್ದಾರೆ ಅವರು. ಆ್ಯಂಡ್ ಇವಾಗ ತಾನೇ ರೀಚ್ ಆಗಿದ್ದೀವಿ. ಒಂದು ಆಲ್ಮೋಸ್ಟ್ ಬಸ್ ಸ್ಟ್ಯಾಂಡಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಜರ್ನಿ. ಸೊ ಹೋಗೋಣ ಆ್ಯಂಡ್ ಒಳಗಡೆ ನಿಮಗೂ ತೋರಿಸಿ ನಿಸರ್ಗಧಾಮನ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಫ್ರೆಂಡ್ಸ್ ಎಲ್ಲ ಅಲ್ಲಿ ನೋಡ್ಕೊಂಡು ಹೋಗ್ತವ್ರೆ. ಸೊ ಬನ್ನಿ ಹೋಗೋಣ. ಸೊ ಇದು ಟಿಕೆಟ್ಸ್ ಪ್ರೈಸಸ್ಸು. ಸೊ ಅಡಲ್ಟ್ಸ್ಗೆ 60, ಚಿಲ್ಡ್ರನ್ಸ್ಗೆ 30 ರೂಪೀಸು. ಸೊ ಇವಾಗ ಟಿಕೆಟ್ಸ್ ಎಲ್ಲ ತಗೊಂಡಾಯ್ತು. ಒಳಗೆ ಹೋಗ್ತಿದ್ವಿ. ಸೊ ಬನ್ನಿ ಹೋಗೋಣ. ಸೊ ಆ್ಯಸ್ ಯೂಶುವಲ್ ಇಲ್ಲೂ ತೂಗು ಸೇತುವೆ.
ಸೊ ಕೂರ್ಗ್ ಕ್ರಾಫ್ಟ್ಸ್ ಅಂತೆ. ಸೊ ಕ್ರಾಫ್ಟ್ ರಿಲೇಟೆಡ್ ವರ್ಕ್ಸ್ ಇರುತ್ತೆ ಒಳಗಡೆ. ಸೊ ನೋಡ್ಕೊಂಡ್ ಬರೋಣ ಬನ್ನಿ. ಅದೊಂದು ನೋಡಿ ಫ್ರೆಂಡ್ಸ್, ಮ್ಯಾಪ್, ರೂಟ್ ಮ್ಯಾಪ್ ಆಫ್ ನಿಸರ್ಗಧಾಮ. ನೋಡುತ್ತಾ ಇದ್ದೀರಾ. ಈಗ ನಾನು ಎಕ್ಸ್ಪ್ಲೇನ್ ಮಾಡುತ್ತಾ ಇದ್ದೀನಿ. ಅವನಿಗೆ ಒಂದು ಸ್ವಲ್ಪ ಸುಸ್ತಾಗಿದೆ ಕಾರಣದಿಂದ ನಾನು ಜಂಪ್ ಮಾಡ ಜಾಕ್, ಸ್ಪಾಟಿಗೆ ಜಂಪ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಮುಂದಿನ ಲಾಗು ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹಂಗೆ ಒಳಗಡೆ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ನೆನ್ನೆ ಮಳೆ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ಇವತ್ತು ಸದ್ಯಕ್ಕೆ ಮಳೆ ಇಲ್ಲ, ಬಿಸಿಲಿದೆ. ಸೊ ಅದರಿಂದ ಆರಾಮಾಗಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇನ್ನೇನಾದ್ರು ಯುನೀಕ್ ಕ್ರಿಯೇಷನ್ಸ್ ಏನಾದ್ರು ಇದ್ರೆ ಅದನ್ನು ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಂತ ಬ್ಲಾಗಲ್ಲಿ. ಸೊ ಬನ್ನಿ ನೋಡೋಣ. ಕಂಪ್ಲೀಟ್ ಬ್ಯಾಂಬೋಸಿಂದ ಕವರ್ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಶೇಡ್ ಮಧ್ಯ. ಸೊ ಜಿಪ್ಲೈನ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಬೇಕು ಅಂದರೆ ನೀವು ಪೇ ಮಾಡಿ ಆಡ್ಬೋದು ಬೇಕಾದ್ರೆ. ಇಲ್ಲಿ ಎಂಟ್ರೆನ್ಸ್ ಎಲ್ಲ ಇತ್ತು, ಮೋಸ್ಟ್ಲಿ ಎಂಟ್ರೆನ್ಸಲ್ಲಿ ಮಕ್ಳಿಗೆ ಮಾತ್ರ ಅನ್ಸುತ್ತೆ. ಇಲ್ಲಿ ದೊಡ್ಡವರೆಲ್ಲ ಆಡ್ಬೋದು ಅನ್ಸುತ್ತೆ. ಜಿಂಕೆಗಳಿದೆ ನೋಡ್ಬೋದು. ಇವಾಗ ಎಂಡಿಂಗ್ ಬಂದು ರೀಚ್ ಆಗಿದ್ದೀವಿ. ಸೊ ಸೌಂಡ್ ಕೇಳಿಸ್ತಿರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ನೀರು ಹರಿತಾ ಇದೆ. ಸೊ ಎಂಟ್ರೆನ್ಸಲ್ಲಿ ಬ್ರಿಡ್ಜ್ ಕಾಣಿಸ್ತಲ್ಲ, ಇದೇ ನೀರು ಅಲ್ಲಿ ಫ್ಲೋ ಆಗೋದು. ಸೊ ಡೈರೆಕ್ಟ್ ಏನಾದ್ರು ಜಂಪ್ ಮಾಡಿದ್ರೆ ಡೈರೆಕ್ಟು ಎಕ್ಸಿಟ್ಗೆ ಔಟ್ ಹೋಗ್ಬೋದು. ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ಅಲ್ಲಿ ಬ್ಯಾಕ್ಗ್ರೌಂಡ್ ನೋಡ್ತಿದ್ರೆ ಮಂಜುಮಲ್ ಬಾಯ್ಸ್ ಫಿಲಮ್ ನೆನ್ಪು ಬರುತ್ತೆ. ಸೊ ಅಲ್ಲೊಂದು ಫೋಟೋ ತಗೋಣ ಬ್ರೋ. ಫೈನಲಿ ಒಳಗಡೆ ಓಡಾಡ್ಕೊಂಡು ಆಚೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಪ್ಲ್ಯಾನು ಏನಂತ ಗೊತ್ತಿಲ್ಲ, ನೋಡೋಣ. ಗೋಲ್ಡನ್ ಟೆಂಪಲ್ ಒಂದು ವಿಸಿಟ್ ಮಾಡಬೇಕು. ಗೋವಾ ಹೋಗ್ತಾ ಇದ್ದೀವಿ ನೆಕ್ಸ್ಟ್, ಬನ್ನಿ. ನೆಕ್ಸ್ಟ್ ಅದೊಂದು ಪ್ಲ್ಯಾನ್ ಮಾಡ್ತವ್ರೆ, ನೋಡೋದು ಯಾವ ಎಕ್ಸಿಕ್ಯೂಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಸುಮಾರು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಪ್ಲ್ಯಾನ್ ಗೊತ್ತಿಲ್ಲ. ಅದೇ ವಿಸಿಟ್ ಮಾಡಿದ್ರೆ ಗೋಲ್ಡನ್ ಟೆಂಪಲ್ ಒಂದು ವಿಸಿಟ್ ಮಾಡ್ತೀವಿ ಅಷ್ಟೇ. ಸೊ ನೋಡೋದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ಈಗ ನಾವು ಒಳಗಡೆ ಎಲ್ಲೂ ಕೂತ್ಕೊಳ್ಳಿಲ್ಲ, ಸುಮ್ಮನೆ ಹಂಗೆ ಓಡಾಡ್ಕೊಂಡೇ ಬಂದ್ವಿ. ನೋಡೋಣ ಒಂದು ಸ್ವಲ್ಪ. ಇಲ್ಲ ಅಂಗಡಿಗೆ ಒಂದು ಹಂಗೆ ವಿಸಿಟ್ ಮಾಡ್ಬಿಟ್ಟು ಹೋಮ್ ಮೇಡ್ ನ್ಯಾಚುರಲ್ ಚಾಕ್ಲೇಟ್ಸ್ ಅಂತ ಅಂಗಡಿ ಹೆಸರು. ಸೊ ಅಂದವೇ ನಿಮಗೆ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಸೊ ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತಾರೆ. ಸೊ ನಮ್ಮ ಚಾನಲಿಂದ ಬಂದರೆ ಸ್ಪೆಷಲ್ ಡಿಸ್ಕೌಂಟ್ ಕೊಡಿ. ಅನೀಶ್ ಬಂದರೆ ಸ್ಪೆಷಲ್ ಡಿಸ್ಕೌಂಟ್ ಕೊಡಿ. ಸೊ ನಮ್ಮ ಚಾನಲಿಂದ ಏನಾದ್ರು ಬಂದರೆ ಡಿಸ್ಕೌಂಟ್ಸ್ ಕೊಡ್ತಾರೆ. ಮರೀದೇ ವಿಸಿಟ್ ಮಾಡಿ. ಸೊ ಆಲ್ಮೋಸ್ಟ್ ಬೈ ಒನ್ ಗೆಟ್ ಒನ್ ಏನೋ ಆಫರ್ಸ್ ಇದೆ. ಸೊ ಮರೀದೇ ವಿಸಿಟ್ ಮಾಡಿ. ಇದು ಬರುತ್ತೆ 250 MRP ಇದೆ. ಇದನ್ನು ತೊಗೊಂಡ್ರೆ ಅದು 2 ಚಾಕ್ಲೇಟ್ ಫ್ರೀ. ಯಾವ್ದು ಬೇಕಾದ್ರೆ 2 ಚಾಕ್ಲೇಟ್ ಡಿಸ್ಕೌಂಟ್ ಇದೆ ನಿಮಗೆ. ಇದು ಒಂದು ತೊಗೊಂಡ್ರೆ 2 ಫ್ರೀ ಆಫರ್ ಬರುತ್ತೆ. ಪ್ಯೂರ್ ಹೋಮ್ ಮೇಡ್ ಚಾಕ್ಲೇಟ್. ಒಂದು ಬಾಕ್ಸಲ್ಲಿ 200 MRP ಇದೆ. ಒಂದು ತೊಗೊಂಡ್ರೆ 2 ಬಾಕ್ಸ್, 3 ಬಾಕ್ಸ್ 200. ಯಾವ್ದು ಬೇಕಾದ್ರೂ ತೊಗೊಂಡಿದೆ. ವೈಟ್ ಡಾರ್ಕ್ ಮಿಲ್ಕ್ 3 ಫ್ಲೇವರ್ ಬರುತ್ತೆ. ಆಫರ್ಲಿ ಸಿಗುತ್ತೆ. ಫೈನಲಿ ಹೊರಡ್ತಾ ಇದ್ದೀವಿ ರಿಟರ್ನು. ಅವೆಲ್ಲ ಹೇಳಿದೆ ಗೋಲ್ಡನ್ ಟೆಂಪಲ್ ಒಂದು ವಿಸಿಟ್ ಮಾಡಬೇಕು ಅಂತ. ಸೊ ಟೈಮ್ ಆಲ್ಮೋಸ್ಟ್ 4 ಗಂಟೆ ಆಗಿರೋದ್ರಿಂದ ಮತ್ತೆ ನಾವು ರಿಟರ್ನ್ ಮೈಸೂರಿಗೆ ಹೋಗಬೇಕು. ಟೈಮ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವಾದ್ರೂ ಬಂದಾಗ ನೋಡ್ಕೊಳ್ಳೋಣ ಅಂತ ಇವಾಗ ರಿಟರ್ನು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.